ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಭಗವದ್ಗೀತೆ ಚಿಂತನೆಯಲ್ಲಿ 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗವನ್ನು ಚಿಂತನೆ ಮಾಡೋಣ. ನೆನ್ನೆ ಈ ದಿವಸ ಸ್ವಲ್ಪ ನಾನು ಶಾಸ್ತ್ರ ಮತ್ತು ಶ್ರದ್ಧೆ ಇದರ ಬಗ್ಗೆ ವಿವರಿಸಿ ಕೊಟ್ಟಿದ್ದೆ. ನಾನು ಇವತ್ತದನ್ನು ಮುಂದುವರಿಸ್ತೀನಿ. ಶ್ರದ್ಧೆ ಇದ್ದರೆ ಯಾವುದೇ ಕೆಲಸವೂ ಚೆನ್ನಾಗಾಗತ್ತೆ. ಅದು ನಮಗೂ ಗೊತ್ತು, ನಿಮಗಳಿಗೂ ಎಲ್ರಿಗೂ ತಿಳಿದಿರುತ್ತದು. ಈ ಶ್ರದ್ಧೆಯಲ್ಲಿ 3 ವಿಭಾಗ ಇರುತ್ತೆ: ಸಾತ್ವಿಕ, ರಾಜಸ, ತಾಮಸ ಅಂತ ಹೇಳಿಬಿಟ್ಟು. ಈಗ ಈ ಶ್ರದ್ಧೆ ಅನ್ನೋದು ಯಾವಾಗಲೂ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಇದ್ದರೆ ಅದು ಶಾಸ್ತ್ರೀಯವಾಗತ್ತೆ ಅಂತ ಹೇಳೋದು. ಇವಾಗ ಕುಮಾರವ್ಯಾಸ ಬರೆದಿದ್ದೆಲ್ಲ ಛಂದೋಬದ್ಧವಾಗಿ ಆಯಿತು. ಮಹಾಭಾರತನ ಕುಮಾರವ್ಯಾಸನ ಭಾರತ ಅದನ್ನು ಬರೆದಿರೋದು. ಗದುಗಿನ ನಾರಣಪ್ಪ ಅಂತ ಹೆಸರು. ಆದರೆ ಮಹಾಭಾರತವನ್ನು ಅಷ್ಟೂ ಚೆನ್ನಾಗಿ ಬರೆದಿರೋದ್ರಿಂದ ಕುಮಾರವ್ಯಾಸ ಅಂತಲೇ ಆತನಿಗೆ ಪ್ರಸಿದ್ಧಿಯಾದಂಥ ಹೆಸರು ಬಂದ್ಬಿಡ್ತು. ಆತನಿಗೆ ಎಷ್ಟು ಶ್ರದ್ಧೆ ಇತ್ತು ಅಂತಂದರೆ, ಮಹಾಭಾರತ ಬರೆಯುವಾಗ ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆನಲ್ಲೇ ಇದು ದೇವಸ್ಥಾನದ ಕಂಬದ ಹತ್ರ ಹೊರಕೊಂಡು ಕೂತ್ಕೊಂಡು ಬರಿತಾ ಇರೋದು. ಆ ಬಟ್ಟೆ ಒಣಗೋವರೆಗೂ ಬರಿತಾ ಇದ್ದಿದ್ದು. ಆಮೇಲೆ ಅಲ್ಲಿಗೆ ನಿಂತು ಹೋಗ್ಬಿಡೋದು, ಎದ್ದು ಹೊರಟೋಗ್ಬಿಡೋನು. ಈ ತರಹ ಮಹಾಭಾರತವನ್ನು ಬರೆದಿರೋದು. ಅಂದರೆ ಆ ಶ್ರದ್ಧೆ ಯಾವ ಮಟ್ಟದಲ್ಲಿತ್ತು, ಅದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು, ಅಷ್ಟು ಛಂದೋಬದ್ಧವಾಗಿ ಬರೆದಿದ್ದಾರೆ. ಆ ಶ್ರದ್ಧೆನೇ ಕಾರಣ ಆತ ಅಷ್ಟೊಂದು ಹೆಸರುವಾಸಿ ಆಗೋದಕ್ಕೆ. ಯಾಕೆಂದರೆ ಅದೊಂದು ಮಹಾಕಾವ್ಯ ತರಹನೇ ಆಗೋಗ್ಬಿಡ್ತು. ಇನ್ನೊಂದು ಉದಾಹರಣೆ ತಗೊಂಡ್ರೆ ಬಾಲಮುರಳಿ ಕೃಷ್ಣ ಅವರು ಹುಟ್ಟ ಸಂಗೀತಗಾರರು. ಅವ್ರ ಪ್ರತಿಭೆ ಎಷ್ಟರ ಮಟ್ಟಿಗಿತ್ತು ಅಂತಂದರೆ, ಕಚೇರಿ ಮಾಡ್ತಾ ಕೂತಿದ್ದಾಗಲೇ ಅವ್ರಿಗೇನೋ ಸ್ಫೂರ್ತಿ ಬಂದ್ಬಿಟ್ಟು ಅಲ್ಲೇ ಸಾಹಿತ್ಯ ಬರೆದು ರಾಗನೂ ಹಾಕಿ ಹಾಡಿಬಿಟ್ರು. ಅದನ್ನು ಊಹಿಸೋಕ್ಕೂ ಆಗೋದಿಲ್ಲ ಅವರದ್ದು ಪ್ರತಿಭೆ ಯಾವ ಮಟ್ಟದಲ್ಲಿತ್ತು ಅಂತನ್ನೋದು. ಅದಕ್ಕೆ ಅವ್ರನ್ನ ತುಂಬ ಜೀನಿಯಸ್ ಅಂತ ವಿದ್ವಾಂಸರುಗಳೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ. ಅವರು ರಚಿಸಿದ್ದೆಲ್ಲ ಕೃತಿಯಾಗಿ ಮಾಡಿದ್ದು ಸ್ವಂತ ರಾಗವಾಗಿ ಆಗ್ತಾಯಿತ್ತು. ಒಬ್ಬರು ಕೇಳಿದ್ರು ಅವ್ರನ್ನ, ನೀವು ಹೇಗೆ ಮಾಡ್ತೀರಾ, ಹೀಗೆ ರಾಗವನ್ನು ಸಂಯೋಜನೆ ಮಾಡೋದು ಹೇಗೆ, ಹೊಸ ರಾಗವನ್ನೇ ಕಂಡು ಹಿಡಿದ್ಬಿಡ್ತೀರಲ್ಲ ಒಂದು ಕ್ಷಣದಲ್ಲಿ ಅಂತ. ಅದಕ್ಕೆ ಅವರು ಹೇಳಿದ್ರಂತೆ, ನಾನು ಮುಂಚೆ ಒಂದು ಸಾಹಿತ್ಯವನ್ನು ರಚಿಸ್ತೀನಿ. ಆ ಸಾಹಿತ್ಯ ರಚಿಸೋವಾಗಲೇ ಸಾಮಾನ್ಯ ರಾಗ ನನಗೆ ಸ್ಫುರಣೆ ಆಗಿಬಿಟ್ಟಿರುತ್ತೆ. ಅದಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಇವಾಗ ಸಪ್ತಸ್ವರ ಹಾಕಿ ರಾಗ ಸಂಯೋಜನೆ ಮಾಡೋದು ಉಂಟು, ಹೊಸ ರಾಗವನ್ನು ಕಂಡುಹಿಡಿಯೋದು ಉಂಟು. ಆದರೆ ಬಾಲಮುರಳಿದು ವಿಶೇಷತೆ ಏನು ಅಂದರೆ 4 ಸ್ವರದಲ್ಲಿ ರಾಗ ಮಾಡಿರೋದು. 4 ಸ್ವರ ಆರೋಹಣದಲ್ಲಿ ಅವರೋಹಣದಲ್ಲಿ ಹಾಕ್ಕೊಂಡು ಅದನ್ನು ಒಂದು ರಾಗ ಮಾಡಿ ಆ ಕೀರ್ತನೆಯನ್ನು ಅದರಲ್ಲಿ ಹಾಡಿ ಆಲಾಪನೆ, ಸ್ವರಕಲ್ಪನೆ ಪ್ರತಿಯೊಂದು ಮಾಡ್ತಾಯಿದ್ರು. ಅಂಥ ಪ್ರತಿಭೆ ಅವರದ್ದು, ಅಷ್ಟು ಶ್ರದ್ಧೆ ಅವರಿಗೆ. ಅಂದರೆ ಆ ಏಕಾಗ್ರತೆಯನ್ನು ಎಷ್ಟು ಮಟ್ಟದ ಆಗಿದ್ದಿರಬಹುದು ಅವರಿಗೆ, ಆ ಕ್ಷಣದಲ್ಲಿ ಮಾಡಬೇಕು ಅಂತನ್ನೋದಾದರೆ. ಆ ತರಹ ಅವರು ಲೋಕಗಳನ್ನು ನಡೆಸುವಂಥವನು ಈಶ್ವರ, ಸಾಕ್ಷಿಯಾದಂಥ ಪ್ರಭು ಅವನು ನಮಗೆ ಈ ಬುದ್ಧಿಯನ್ನು ಕೊಡಬೇಕು ಅಷ್ಟೇ, ಇನ್ನೇನಿಲ್ಲ. ಮನುಷ್ಯರಲ್ಲಿ 3 ವಿಧವಾದ ಶ್ರದ್ಧೆಗಳು ಅವರವರ ಸ್ವಭಾವಕ್ಕೆ ಅನುಗುಣವಾಗಿರುತ್ತೆ. ಸತ್ವ, ರಾಜಸ, ತಾಮಸ ಅಂತ ಈ 3 ವಿಧವಾದ ಶ್ರದ್ಧೆಗಳಿರುತ್ತೆ. ಸತ್ವ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ ಅಂತ ಹೇಳಿಬಿಟ್ಟು ಅದು ಸ್ವಾಭಾವಿಕ ಗುಣವೇ ಆಗಿ ಹೋಗ್ಬಿಟ್ಟಿರುತ್ತೆ. ಯಾಕೆಂತಂದರೆ ಅವರು ಹುಟ್ಟುತ್ತಾ ಬಂದುಬಿಟ್ಟಿರುತ್ತೆ ಆ ಗುಣ. ಇವಾಗ ಆಗಿದ್ದಂಥವನಿಗೆ ಆ ಸಾತ್ವಿಕ ಗುಣವೇ ಪ್ರಧಾನವಾಗಿರುತ್ತೆ. ಅವರು ಯಾವಾಗಲೂ ಮನಸ್ಸನ್ನು ಉದ್ರೇಕಗೊಳ್ಳೋದಕ್ಕೆ ಬಿಡೋದಿಲ್ಲ. ಮನಸ್ಸೊಳಗಡೆ ಅವರು ಚರ್ವಣ ಅನ್ನೋ ಹಾಗೆ ಯೋಚನೆ ಮಾಡಿ ಯಾವುದನ್ನು ತೀರ್ಮಾನ ಮಾಡಿ ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ಅವರು ಅದನ್ನು ಹಗರಣ ಮಾಡೋದಕ್ಕೆ ಹೋಗೋದಿಲ್ಲ. ರಾಜಸಿ ಶ್ರದ್ಧೆ ಇರುವಂಥವ್ರಿಗೆ ಏನಾಗುತ್ತೆ, ಸ್ವಲ್ಪ ಅವರದ್ದು ಕೋಪದ ಸ್ವಭಾವ ಇರುತ್ತೆ. ಏನಾದರೂ ಒಂದು ಚೂರು ವ್ಯತ್ಯಾಸ ಆಗಿಬಿಡ್ತು ಅಂತಂದರೆ ಅವ್ರಿಗೆ ಸಹನೆ ಇರೋದಿಲ್ಲ, ತಕ್ಷಣ ಕೋಪ ಬಂದುಬಿಡುತ್ತೆ ಅವರಿಗೆ. ಇದಕ್ಕಿಂತನೂ ಜಾಸ್ತಿ ಕೋಪ ತಾಮಸ ಗುಣದವರಿಗಿರುತ್ತೆ. ಅವರ ವಿವೇಚನೆ ಇರೋದಿಲ್ಲ. ಅವರು ತಕ್ಷಣ
ಅದನ್ನು ತೋರಿಸ್ಕೊಂಡ್ಬಿಡ್ತಾರೆ. ಆ ಥರ ಅವರಲ್ಲಿರುವಂಥ ಶ್ರದ್ಧೆ ಕೂಡ ಇದೇ ಗುಣದ್ದಾಗಿರುತ್ತೆ. ಸಾತ್ವಿಕ ಶ್ರದ್ಧೆ ಇರುವಂಥವರು ಯಾವಾಗಲೂ ಅವರು ಸಾತ್ವಿಕವಾದಂಥ ಕೆಲಸಗಳನ್ನೇ ಶ್ರದ್ಧಾಯುಕ್ತವಾಗಿ ಮಾಡ್ತಾರೆ. ರಾಜಸ ತಾಮಸದವರಲ್ಲೂ ಶ್ರದ್ಧೆ ಇರುತ್ತೆ, ಇರೋಲ್ಲ ಅಂತಲ್ಲ, ಆದರೆ ಅವರು ಮಾಡುವಂಥ ಕೆಲಸಗಳು ಮಾತ್ರ ಸ್ವಲ್ಪ ರಾಜಸಿ ಶ್ರದ್ಧೆ, ತಾಮಸಿ ಶ್ರದ್ಧೆ ಆ ತರಹ ಇರುತ್ತೆ. ಇಲ್ಲಿಗೆ ಸಮಯಾವಕಾಶ ಇವತ್ತು ಮುಗಿಯಿತು. ನಾಳೆ ಮತ್ತೆ ನಾನು ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಂಘದ ಸದಸ್ಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ಶ್ರದ್ಧಾತ್ರಯ ವಿಭಾಗ ಯೋಗದ ಒಂದು ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಈಗ ಶ್ರದ್ಧೆಯ ಬಗ್ಗೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಹಿಂದಿನ ಕಾಲದವರಿಗೆ ಈ ಶ್ರದ್ಧೆ ಅನ್ನೋದು ಬಹಳ ಚೆನ್ನಾಗಿತ್ತು. ಅವರಿಗೆ ಯಾವುದೊಂದನ್ನೇ ಮಾಡಲಿ ಅವರು ಕಾಯ ವಾಚ ಮನಸ್ಸ ಪೂರ್ತಿ ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಅದರ ಬಗ್ಗೆ ಯಾವ ತರಹ ಕಾಮನೇನೂ ಇರ್ತಾ ಇರಲಿಲ್ಲ, ಫಲಾಭಿಸಂಧಿ ಕೂಡ ಇರ್ತಾ ಇರಲಿಲ್ಲ. ಅದನ್ನು ಮಾಡಬೇಕು, ಮಾಡೋದು, ಆ ತರಹ ಇದ್ರವರು. ಎಲ್ಲ ಶ್ರದ್ಧೆಯೂ ಅವರವರ ಅಂತಃಪರಿಪಾಕಕ್ಕೆ ಅನುಸಾರವಾಗಿರುತ್ತೆ, ಅಂದರೆ ಅವರ ಸ್ವಭಾವಕ್ಕೆ ಅನುಗುಣವಾಗಿರುತ್ತೆ. ನಮ್ಮ ಆಹಾರ ವಿಹಾರಗಳಂತೆ ನಮ್ಮ ದೇವರನ್ನು ಕಲ್ಪನೆ ಮಾಡ್ಕೋತೀವಿ. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದರು, ಕತ್ತೆ ದೇವರನ್ನು ತನ್ನ ಆಕಾರದಂತೆಯೇ ಇದ್ದಾನೆ ಅಂತ ಭಾವಿಸುತ್ತೆ, ಕಾಗೆ ತನ್ನ ಆಕಾರದಲ್ಲಿ ದೇವರಿದ್ದಾನೆ ಅಂತ ಅಂದ್ಕೊಳ್ಳುತ್ತೆ. ಇವಾಗ ನಾವುಗಳು ಹಾಗೇ ನಮ್ಮ ಥರನೇ ದೇವರಿದ್ದಾನೆ ಅಂತ ನಾವು ಅಂದ್ಕೋತೀವಲ್ವೇ. ಇವಾಗ ಸ್ತ್ರೀ ದೇವತೆ ಆದರೆ ನಮ್ಮ ಥರ, ಗಂಡು ದೇವತೆ ಆದರೆ ಪುರುಷರ ತರಹ ಅಂತ ನಾವು ಭಾವಿಸ್ಕೊಂಡು ಅದೇ ತರಹ ಅಭಿಷೇಕ, ವಸ್ತ್ರ, ನೈವೇದ್ಯ ಎಲ್ಲನೂ ಮಾಡ್ತೀವಿ. ಒಬ್ಬ ದೊಡ್ಡ ವ್ಯಾಪಾರಿ ಅಡ ಇಟ್ಕೊಳ್ತಾ ಇದ್ದ, ಚಿನ್ನ, ಬೆಳ್ಳಿ, ಪಾತ್ರೆಗಳು ಈ ಥರದ್ದೆಲ್ಲ. ಇನ್ನೊಬ್ಬನಿಗೆ ಕಷ್ಟ ಬಂತು. ಅದಕ್ಕೋಸ್ಕರ ಅವನೇನು ಮಾಡ್ದ, ತನ್ನ ಹತ್ರ ಇದ್ದಿದ್ದಂಥ ಒಂದು ಮಾಣಿಕ್ಯವನ್ನು ತಗೊಂಡು ಬಂದು ಅಡ ಇಟ್ಬಿಟ್ಟು ದುಡ್ಡು ತಗೊಂಡ. ಮಾಣಿಕ್ಯ ಅಂತಂದರೆ ರೂಬಿ ಅಂತಾರಲ್ಲ ಅದು. ಕೆಲವು ಕಾಲದ ನಂತರ ಹಣ ಮತ್ತು ಬಡ್ಡಿಯನ್ನು ಒಪ್ಪಿಸಿ ಮಾಣಿಕ್ಯವನ್ನು ವಾಪಸ್ ಕೊಡು ಅಂತ ಕೇಳ್ದ. ವ್ಯಾಪಾರಿ ಏನು ಮಾಡ್ದ, ನಾನು ಆಗಲೇ ಕೊಟ್ಟಾಯಿತು ಅಂದ. ಇವನು ಇದೇನಿದು, ದುಡ್ಡು ನಾನು ಇವಾಗ ತಂದು ಕೊಡ್ತಾಯಿದ್ದೀನಿ, ನನಗೆ ರೂಬಿ ಯಾವಾಗ ಕೊಟ್ಟಿದ್ದು ಅಂತನವನು. ಬೇಕಾದರೆ ಸಾಕ್ಷಿ ಕೇಳು, ನನ್ನ ಪರವಾಗಿ 3 ಜನ ಸಾಕ್ಷಿ ಹೇಳ್ತಾರೆ ಅಂದ. ಕಡೆಗೆ ಅವನು ರಾಜನ ಹತ್ರ ಹೋದ ನ್ಯಾಯ ಕೇಳೋಕ್ಕೆ. ರಾಜ ಸಾಕ್ಷಿಗಳನ್ನು ಕರೆಸ್ದ. ಅವರನ್ನು ಪ್ರತ್ಯೇಕವಾಗಿ ಕರೆಸಿ, ನೀವು ಮಾಣಿಕ್ಯವನ್ನು ನೋಡಿದ್ರಾ ಅಂತ ಕೇಳ್ದ ರಾಜ. ಅದಕ್ಕೆ ಅವರು ಹೌದು ನೋಡಿದ್ದೀವಿ ಅಂದರು. ವರ್ತಕ ವಾಪಸ್ ಕೊಟ್ಬಿಟ್ಟ ಅಂತಾಯಿತು. ಇವನಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ವರ್ತಕನಿಗೆ ಅನ್ಯಾಯವಾಗ್ತಾ ಇದೆ. ರಾಜ, ಸರಿ ನೀವು ನೋಡಿದ್ದೀರಲ್ಲ, ಈ ಮಣ್ಣಿನ ಮುದ್ದೆಯಲ್ಲಿ ಮಾಣಿಕ್ಯದ ಪ್ರತಿರೂಪವನ್ನು ಮಾಡಿ ತೋರಿಸಿ ಅಂದ. ಆ 3ರಲ್ಲಿ ಒಬ್ಬ ದರ್ಜಿ, ಅವನು ಸೂಜಿಯನ್ನು ಪೋಣಿಸ್ಕೊಂಡು ಗುಂಡಿ ಹಾಕೋವಾಗ ಬೆರಳಿಗೆ ಸೂಜಿ ಚುಚ್ಚದೇ ಇರಲಿ ಅಂತ ಹೇಳಿಬಿಟ್ಟು ಒಂದು ಟೋಪಿ ಹಾಕ್ಕೋತಾರೆ, ಅದಕ್ಕೆ ಕಾಪು ಅಂತ ಹೆಸರು. ಅದನ್ನು ಮಣ್ಣಿನಿಂದ ಮಾಡಿಬಿಟ್ಟು ಮಾಣಿಕ್ಯ ಈ ಥರ ಇತ್ತು ಅಂತ ಹೇಳ್ದ. ಇನ್ನೊಬ್ಬ ಬಡಗಿ, ಮರಗೆಲಸ ಮಾಡೋನು, ಅವನು ಮೊಳೆ ತೆಗೆಯುವಂಥ ಸಾಧನ ಮೊಳೆಗೀಳಿ ಅಂತ, ಟ್ವೀಸರ್ ಅಂತಾರಲ್ಲ ಆ ಥರ ಇರುತ್ತೆ, ಮೊಳೆ ಕೀಳೋದಕ್ಕೆ, ಆ ಆಕಾರದಲ್ಲಿ ಮಾಡಿಟ್ಟ. ಮತ್ತು 3ನೇವನು ಗಾರೆ ಕೆಲಸ, ಅವನು ರಸಮಟ್ಟ ಅಂದರೆ ಸಮಮಟ್ಟ ಮಾಡೋವಂಥದ್ದು, ಅದರ ಆಕಾರದಲ್ಲಿ ಮಾಡಿಟ್ಟ. ಕಡೆಗೆ ವರ್ತಕನಿಗೆ ರಾಜ ಹೇಳ್ತಾನೆ, ಈ 3 ಜನವು ಮಾಣಿಕ್ಯವನ್ನು ಹೇಗೆ ಮಾಡಿದ್ದಾರೆ ನೋಡು ಅಂದ. ವರ್ತಕನಿಗೆ ಭಯ ಆಗೋಯ್ತು, ಕಂಗಾಲಾದ ಅವನು. ರಾಜ, ಇದು ಹೇಗಯ್ಯ ಮಾಣಿಕ್ಯದ ಥರ ಇದೆ ಎಂದಿದ್ದಕ್ಕೆ ದರ್ಜಿ ಹೇಳ್ತಾನೆ, ನಾನು ಚಿಕ್ಕ ಹುಡುಗನಾಗಿದ್ದಾಗ ಇದನ್ನು ಎಸ್ದೆ ನಾನು, ಅಂದರೆ ಆ ಬೆರಳಿಗೆ ಹಾಕ್ಕೊಳ್ತಾ ಇದ್ದಿದ್ದು ಟೋಪಿ ಥರದ್ದನ್ನು ಎಸ್ದೆ ನಾನು. ಆವಾಗ ನಮ್ಮ ತಂದೆ ನನ್ನನ್ನು ಮಾಣಿಕ್ಯದಂಥದ್ದನ್ನು ಎಸಿತಾ ಇದೆಯಲ್ಲೋ ಅಂತ ನಮ್ಮಪ್ಪ ಬೈದರು. ಹಾಗಾಗಿ ಮಾಣಿಕ್ಯ ಹೀಗಿರುತ್ತೆ ಅಂತ ನಾ ಮಾಡಿದೆ ಅಂದ. ಮಾಣಿಕ್ಯದಂಥ ರಸಮಟ್ಟ ಇದೆಯಲ್ಲ, ಅದನ್ನು ಕೂಡ ಮೇಸ್ತ್ರಿ ಹಾಗೆ ಬೈದಿದ್ದ. ಹಾಗಾಗಿ ಮಾಣಿಕ್ಯ ರಸಮಟ್ಟೆ ಥರ ಇರುತ್ತೆ ಅಂತ ಹೇಳಿ ಅವನು ಹಾಗೆ ಮಾಡಿದ್ದ. ಮೊಳಗೀಳಿ ಆಕಾರದ ಹಾಗೆ ಮಾಡಿದವನು ಹೀಗೆ ಹೇಳ್ದ, ಇವರು ಯಾರೂ ನೋಡಿಲ್ಲ ಮಾಣಿಕ್ಯನ, ಈ ತರಹದ ಪರೀಕ್ಷೆ ಬರುತ್ತೆ ಅಂತ ಇವರು ಯಾರಿಗೂ ಊಹೆನೇ ಇರಲಿಲ್ಲ, ವರ್ತಕನಿಗೂ ಊಹೆ ಇರಲಿಲ್ಲ.
ಇವರುಗಳಿಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಸಾಕ್ಷಿ ಹೇಳಿ ಅಂತ ಕರ್ಕೊಂಡು ಬಂದುಬಿಟ್ಟಿದ್ದ ಅವನು. ಹೀಗಾಗಿ ಅವರಿಗೆಲ್ಲ ಶ್ರದ್ಧೆ ಇದೆ, ಆದರೆ ಆ ಶ್ರದ್ಧೆ ಜ್ಞಾನಪೂರ್ವಕವಾದದ್ದಲ್ಲ, ಆ ಥರದ್ದಲ್ಲ. ಅದು ನಿರ್ಮಲವಾದದ್ದು, ದೃಢವಾದದ್ದು. ಹಾಗಲ್ಲದೆ ಇದ್ದರೆ ಆ ಶ್ರದ್ಧೆ ರಾಜಸ ತಾಮಸ ಆಗುತ್ತೆ. ದುಡ್ಡಿನ ಆಸೆಗೆ ಅವರುಗಳು ಬಂದುಬಿಟ್ಟಿದ್ರು ಸಾಕ್ಷಿ ಹೇಳೋಕ್ಕೆ ಅಂತ. ಅದು ರಾಜಸ ಶ್ರದ್ಧೆ ತಾಮಸ ಶ್ರದ್ಧೆ ಅಂತ ಆಗುತ್ತೆ. ಶ್ರದ್ಧೆಯೇ ಅಲ್ಲ ಅಂತ ಹೇಳಬೇಕಾಗತ್ತೆ. ಅದನ್ನು ನಾವು ಕೆಲವೊಮ್ಮೆ ತುಪ್ಪವನ್ನು ಅಪ್ಪಟ ತುಪ್ಪ ಅಂತ ಹೇಳ್ತೀವಿ. ಯಾಕೆ? ಕಲಬೆರಕೆ ತುಪ್ಪನೂ ಸಿಗುತ್ತಲ್ವೇ, ಅದರಿಂದ ಅಪ್ಪಟ ತುಪ್ಪ ಅಂತ ಹೇಳ್ತೀವಿ. ಆ ತರಹ ಇದು ಶ್ರದ್ಧೆನಲ್ಲೂ ಸಾತ್ವಿಕ ಶ್ರದ್ಧೆ ಅನ್ನೋದು ಅಪ್ಪಟ ತುಪ್ಪ ಅನ್ನೋ ಹಾಗೆ, ರಾಜಸ ತಾಮಸ ಅನ್ನೋದು ಕಲಬೆರಕೆ ತುಪ್ಪ ಅನ್ನೋ ಹಾಗೆ. ನಿರ್ಮಲವಾದ ಶ್ರದ್ಧೆ ಅಂದರೆ ಒಂದೇನೆ, ಅದು ಸತ್ವಗುಣ ಪ್ರಭಾವದ್ದು. ಆದರೆ ಆ ಶ್ರದ್ಧೆ ರಾಜಸ ತಾಮಸ ಆಗುತ್ತೆ ಅಂದರೆ ಅದು ಶ್ರದ್ಧೆಯೇ ಅಲ್ಲ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಅಂತ. ಅಂತಃಕರಣದಲ್ಲಿರುವ ಗುಣಕ್ಕೆ ಅನುಸಾರವಾಗಿ ಪ್ರತಿಯೊಬ್ಬನ ಶ್ರದ್ಧೆಯೂ ಇರುತ್ತದೆ ಎನ್ನುತ್ತಾನೆ ಕೃಷ್ಣ. ಶ್ರದ್ಧಾಮಯೋಯಂ ಪುರುಷಃ, ಅದು ಯಾವ ಶ್ರದ್ಧೆಯೂ ಆಗಬಹುದು. ಅವನು ಯಾವಾಗಲೂ ಶ್ರದ್ಧಾಮಯನು. ಒಬ್ಬ ಸಾತ್ವಿಕನಾದಂಥವನು ಹಾಗಿರ್ತಾನೆ. ಒಬ್ಬ ಸಾತ್ವಿಕ ದೇವತೆಯನ್ನು, ಒಬ್ಬ ರಾಜಸ ದೇವತೆಯನ್ನು, ಒಬ್ಬ ತಾಮಸ ದೇವತೆಯನ್ನು ಪೂಜಿಸಬಹುದು. ಆಯಾ ದೇವತಾ ಮೂರ್ತಿ ಸ್ವಭಾವಗುಣವನ್ನೇ ಅವನು ಹೊಂದುತ್ತಾನೆ. ಯೋ ಯಚ್ಛ್ರದ್ಧ ಸ ಏವ ಸಹ ಅನ್ನೋ ತರಹ ಅದು. ಇಲ್ಲಿಗೆ ಇವತ್ತು ಕಾಲಾವಕಾಶ ಮುಗಿಸ್ತೇನೆ ನಾನು. ನಾಳೆ ನಿಮಗೆ ಮತ್ತೆ ಮುಂದುವರಿಸ್ತೀನಿ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಇವತ್ತು ಭಗವದ್ಗೀತೆ ಚಿಂತನೆಯಲ್ಲಿ 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗದ ಒಂದು ಸ್ವಲ್ಪ ಭಾಗವನ್ನು ಚಿಂತನೆ ಮಾಡೋಣ. ನಿನ್ನೆ ದಿವಸ ಶ್ರದ್ಧೆಯ ಬಗ್ಗೆ ನಾನು ನಿಮಗೆ ಒಂದು ಸ್ವಲ್ಪ ವಿವರಣೆ ಕೊಟ್ಟಿದ್ದೆ. ಇವತ್ತು ಆರಾಧನೆಗೆ ಯಾವ ದೇವತೆಗಳನ್ನು ಇಟ್ಕೋತಾರೆ ಅಂತ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಸಾತ್ವಿಕರಾದವರು ದೇವತೆಗಳನ್ನು, ರಾಜಸಿಗಳಾದವರು ಯಕ್ಷರಾಕ್ಷಸರನ್ನು, ತಾಮಸಿಗಳು ಭೂತ ಪ್ರೇತಗಳನ್ನು ಪೂಜಿಸ್ತಾರೆ ಅಂತ ಹೇಳ್ತಾನೆ. ತಾಮಸ ಸ್ವಭಾವದವರು, ಅವರಲ್ಲಿ ಅದೇ ತರಹನೇ ತಾಮಸವಾಗಿರುತ್ತೆ ಶ್ರದ್ಧೆ ಕೂಡ. ಹಾಗಾಗಿ ಅವರುಗಳು ಭೂತ ಪ್ರೇತಗಳನ್ನು ಪೂಜಿಸ್ತಾರೆ. ಮತ್ತು ರಾಜಸಿಗಳು ಯಕ್ಷ ರಾಕ್ಷಸರನ್ನು ಪೂಜೆ ಮಾಡೋದುಂಟು. ಸಾತ್ವಿಕರಾದವರು ದೇವತೆಗಳನ್ನು ಪೂಜೆ ಮಾಡ್ತಾರೆ. ಈ ದೇವತೆಗಳಲ್ಲಿ ಕೆಲವರು ಸಾತ್ವಿಕ ದೇವತೆಗಳನ್ನು ಪೂಜೆ ಮಾಡೋವಂಥದ್ರಲ್ಲಿ ವಿಷ್ಣು ಭಕ್ತರು ಕೆಲವರು ಇರ್ತಾರೆ, ಶಿವ ಪೂಜಕರು ಕೆಲವರು ಇರ್ತಾರೆ, ಗಣಪತಿ ಉಪಾಸನೆ ಮಾಡೋರು ಇರ್ತಾರೆ, ಸುಬ್ರಹ್ಮಣ್ಯ ದೇವಿ ಈ ತರಹ ಪೂಜೆ ಮಾಡೋವಂಥವರು ಇರ್ತಾರೆ. ಅವರಿಗೆ ಆಯಾ ದೇವರಲ್ಲಿ ಭಕ್ತಿ ಉಂಟು. ಅದರ ಒಂದು ಏನಪ್ಪ ಅಂತಂದರೆ, ವಿಷ್ಣು ಭಕ್ತರೆಲ್ಲ ಶಿವಪೂಜಕರನ್ನು ಸಾಮಾನ್ಯ ರಾಜಸ ಭಕ್ತಿ ತಾಮಸ ಭಕ್ತಿ ಅಂತ ಹೇಳೋದುಂಟು. ವಿಷ್ಣುವೇ ಸರಿ, ಶಿವಪೂಜನೆ ಅಷ್ಟು ಸರಿ ಇರೋದಿಲ್ಲ ಅಂತ ಹೇಳೋದುಂಟು. ಶಿವಭಕ್ತರು ಮಾಡೋದನ್ನೆಲ್ಲ ರಾಜಸ ತಾಮಸ ಅಂತ ಇಸ್ಲಾಂ ಕ್ರೈಸ್ತಮತೀಯರು ಕೂಡ ಹೇಳೋದುಂಟು. ಇಲ್ಲಿ ಮುಖ್ಯವಾಗಿ ನಾವು ಏನನ್ನು ನೋಡಬೇಕು ಅಂತಂದರೆ, ಆ ದೇವರನ್ನು, ನಾವು ಪೂಜೆ ಮಾಡೋವಂಥ ದೇವರನ್ನು ಆನಂದ ಸ್ವರೂಪವನ್ನಾಗಿ ಕಂಡು ಆರಾಧನೆ ಮಾಡಬೇಕು. ಈಗ ಯಕ್ಷ ರಾಕ್ಷಸರಲ್ಲಿ ರಜೋಗುಣ ಇದ್ದೇ ಇರುತ್ತೆ. ಇವರಲ್ಲಿ ಅರ್ಥ ಕಾಮ ಪ್ರಧಾನ ಉಂಟು. ಸೌಮ್ಯ ದೇವತೆಗಳಲ್ಲಿ ಈ ರಜೋಗುಣ ಇರುವುದಿಲ್ಲ, ಭಯ ಇರುವುದಿಲ್ಲ, ಧರ್ಮವೇ ಪ್ರಧಾನವಾಗಿರುತ್ತೆ. ಇನ್ನು ಭೂತ ಪ್ರೇತಗಳು ಭಯಪ್ರಧಾನವಾದದ್ದು. ಗುಣಾತೀತನಾದವನಿಗೆ ಕೇವಲ ವೇದಾಂತ ದೃಷ್ಟಿಕೋನದಲ್ಲಿ ಎಲ್ಲವನ್ನೂ ನೋಡುವಂಥವನಿಗೆ ಯಾವುದೂ ತೊಡಕಲ್ಲ. ಯಾವ ರೂಪವಾದರೂ ಪರವಾಗಿಲ್ಲ, ಅದರಲ್ಲಿ ಅವರು ಸಾತ್ವಿಕ ರೂಪವನ್ನೇ ಕಾಣುವಂಥ ಸ್ವಭಾವ ಅವರಿಗಿರುತ್ತೆ. ಉಗ್ರ ರೂಪವನ್ನು ಕೂಡ ಪರಮ ಸೌಮ್ಯವಾಗಿ ರಮಣೀಯವಾಗಿ ಅವರಿಗೆ ಕಾಣೋದುಂಟು. ರಾಮಕೃಷ್ಣ ಪರಮಹಂಸರು ಪೂಜೆ ಮಾಡ್ತಾ ಇದ್ದಿದ್ದು ಕಾಳಿಕಾದೇವಿಯನ್ನು. ಕಾಳಿಕಾದೇವಿ ಉಗ್ರದೇವತೆ ಅಂತ ಹೇಳೋದುಂಟು. ಆದರೆ ಅವರಿಗೆ ಕಾಳಿಕಾದೇವಿ ಸರ್ವಸ್ವವೂ ಆಗಿದ್ಲು, ತಾಯಿಯೇ ಆಗಿದ್ಲು, ಅಮ್ಮ ಅಂತಲೇ ಅವರು ಕರೀತಾ ಇದ್ದಿದ್ದುಂಟು. ಯಾವಾಗಲೂ ಎದರು ಬದರು ಕೂತು ಮಾತಾಡ್ತಾ ಇದ್ರು ಅವರು. ಆ ತರಹ ಅಷ್ಟು ಅವರಿಗೆ ಆ ದೇವಿಯಲ್ಲಿ ಭಕ್ತಿ. ಅವ್ರಿಗೇನಾದ್ರು ಒಂದು ಸಂಶಯ ಬಂತು ಅಂತಂದರೆ ತಕ್ಷಣ ನಾನು ಅಮ್ಮನ ಕೇಳ್ಕೊಂಡು ಬರ್ತೀನಿ
ಅಂತ ತಮ್ಮ ಕೊಠಡಿಯಿಂದ ದೇವಿಯ ಗುಡಿಗೆ ಹೋಗಿ ದೇವಿಯನ್ನು ಕಂಡು ಮಾತನಾಡಿ ಅವರು ತಮ್ಮ ಸಂಶಯವನ್ನು ನಿವಾರಿಸಿಕೊಂಡು ಬಂದು ಶಿಷ್ಯಂದರಿಗೆ ವಿವರಣೆ ಕೊಡ್ತಾಯಿದ್ರು. ಅಂಥ ಅವರಿಗೆ ಸೌಮ್ಯವಾದಂಥ ಭಕ್ತಿ, ಅವರಿಗೆ ಸಾತ್ವಿಕವಾದಂಥ ಭಕ್ತಿ ಅದು. ಕೃಷ್ಣ ಈ ಅಂಶದ ಕಡೆಗೆ ಗಮನವನ್ನು ಸೆಳೀತಾನೆ. ಮತ್ತು ಇನ್ನೊಂದು ಏನು ಅಂದರೆ, ಗ್ರಾಮ ದೇವತೆಯನ್ನು ಪೂಜೆ ಮಾಡೋದು ತಪ್ಪಲ್ಲ, ಆದರೆ ಭಯದಿಂದ ಮಾಡೋದಾದರೆ ಅದು ತಾಮಸವಾಗುತ್ತೆ, ಅದು ಮೂಢವಾಗುತ್ತೆ. ಅದೇ ಬಯಕೆಯಿಂದ ಮಾಡೋದಾದರೆ ಅದನ್ನು ರಾಜಸ ಅಂತ ಹೇಳ್ತಾರೆ. ಭಯ ಬಯಕೆಗಳಿಂದ ಮಾಡೋವಂಥದ್ದನ್ನು ಬಿಟ್ಟು ಪ್ರೀತಿಯಿಂದ, ಧೈರ್ಯದಿಂದ, ಸ್ಥೈರ್ಯದಿಂದ, ನಿರ್ಲಿಪ್ತತೆಯಿಂದ ಮಾಡಬೇಕು ಅನ್ನೋದು ಇದರದ್ದು ತಾತ್ಪರ್ಯ. ಹೀಗೆ ಮಾಡಿದಾಗ ಎಲ್ಲ ದೇವತೆಗಳ ಪೂಜೆಯು ಪರದೇವತೆಯ ಪೂಜೆಯೇ ಆಗುತ್ತೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಸರ್ವದೇವ ನಮಸ್ಕಾರ ಈಶ್ವರಂ ಪ್ರತಿಗಚ್ಚತಿ ಅನ್ನೋ ಹಾಗೆ ನೀವು ಯಾವುದೇ ದೇವರನ್ನು ಪೂಜೆ ಮಾಡ್ಕೊಳ್ಳಿ, ಪರವಾಗಿಲ್ಲ, ಆದರೆ ಅದರಲ್ಲಿ ಶುದ್ಧ ಭಕ್ತಿ, ಶುದ್ಧ ಶ್ರದ್ಧೆ ಇದ್ದರೆ ಆವಾಗ ಅದು ಪರದೇವತೆಯ ಪೂಜೆನೇ ಆಗುತ್ತೆ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳೋದಿಲ್ಲಿ. ಈ ಭಯ, ಕಾಮನೆ ಇಂಥದ್ದು ಬಿಟ್ಟು ಬಿಡಬೇಕು. ಅದನ್ನು ಬಿಟ್ಟರೆ ಅದು ಭಕ್ತಿ ಸರಿಯಾಗಿ ಬರೋಕ್ಕೆ ಸಾಧ್ಯ. ಯಾವಾಗಲೂ ಅಷ್ಟೇನೆ. ಅದು ಈ ಒಂದು ಜನ್ಮದಲ್ಲಿ ಸಾಕಾಗದೇ ಹೋಗಬಹುದು. ಯಾಕೆಂತಂದರೆ ಮನಸ್ಸನ್ನು ನಾವು ಪಳಗಿಸ್ಬೇಕು ಆ ರೀತಿಯಲ್ಲಿ. ಅದಕ್ಕೆ ಯುಗ ಯುಗಗಳಲ್ಲಿ ಪ್ರಯತ್ನ ಮಾಡ್ತಾ ಇರಬೇಕು ಅಂತ ಕೃಷ್ಣ ಹೇಳೋದು. ಇಲ್ಲಿಗೆ ಸಮಯಾವಕಾಶ ಮುಗಿಯಿತು. ನಾನಿಲ್ಲಿಗೆ ಇವತ್ತು ಮುಗಿಸ್ತೀನಿ. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಭಗವದ್ಗೀತೆ ಚಿಂತನೆ 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗದ ಒಂದು ಸ್ವಲ್ಪ ಭಾಗವನ್ನು ಇವತ್ತು ಚಿಂತನೆ ಮಾಡೋಣ. ನೆನ್ನೆ ಈ ದಿವಸ ಸಾತ್ವಿಕರು, ರಾಜಸರು, ತಾಮಸರು ಯಾವ್ಯಾವ ದೇವತೆಗಳನ್ನ ಪೂಜಿಸ್ತಾರೆ, ಹೇಗೆ ಪೂಜಿಸ್ತಾರೆ, ಅದರಿಂದ ಆಗೋ ಪರಿಣಾಮ ಏನು ಅಂತ ಅನ್ನೋದನ್ನೆಲ್ಲ ನೋಡಿದ್ದಾಯಿತು. ಇವತ್ತಿನ ದಿವಸ ಮುಂದಕ್ಕೆ ನೋಡೋಣ. ಅದು ದೈವಾಸುರ ಸಂಪತ್ತಿನ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಶಾಸ್ತ್ರ ಯಾಕೆ ಬೇಕು ಅಂತ ಅಂದರೆ, ಪರಂಪರೆಯಿಂದ ಬಂದ ಕಾರಣ, ಪರಂಪರೆಯ ದಾರ್ಢ್ಯವನ್ನು ಕುರಿತು ಅಭ್ಯಾಸದ ಅನುಕೂಲತೆಯನ್ನು ಕೊಡುತ್ತದೆ, ಅದನ್ನು ಅನುಸರಿಸಬೇಕು ಅಂತ ಹೇಳ್ತಾನೆ. ಇದು ನಿಜ. ಇದು ಏನಪ್ಪ ಅಂತಂದರೆ, ಇವಾಗ ನಮ್ಮ ದೊಡ್ಡ ತಾತನ ಮನೆಯಲ್ಲಿ, ಹಳ್ಳಿನಲ್ಲಿ, ಅವರು ಸಂಸ್ಕೃತ ವಿದ್ವಾಂಸರು, ಪುರಾಣಗಳನ್ನೆಲ್ಲ ಮನೆಯಲ್ಲಿ ಹೇಳ್ತಾಯಿದ್ರು. ಆ ಸಂಸ್ಕೃತದ್ದು ವಾತಾವರಣ ಇದ್ದಿದ್ದರಿಂದ ಏನಾಯಿತು, ಅವರ ಮಗನಿಗೆ ಚಿಕ್ಕ ಹುಡುಗ, ಇನ್ನೂ 5-6 ವರ್ಷದ ಹುಡುಗ, ಅಮರಕೋಶನ ಪೂರ್ತ ಕಂಠಪಾಠ ಮಾಡಿಬಿಟ್ಟಿದ್ದ, ಅಷ್ಟು ಸುಲಭವಾಗಿ ಅವನು. ಅದರಿಂದ ಅದು ಪರಂಪರೆಯಿಂದ ಬಂದಂಥದ್ದು ತುಂಬ ಅನುಕೂಲಕರವಾಗಿ ಸುಲಭವಾಗಿ ಮಕ್ಕಳಿಗೂ ಬಂದುಬಿಡುತ್ತೆ. ಅದನ್ನು ಶಾಸ್ತ್ರ ಅಂತ, ಅದು ಶಾಸ್ತ್ರವೇ ಆಗಿಬಿಡುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ಕಲಿಯುವಂಥದ್ದು ಅದು. ಇನ್ನೊಂದು ಉದಾಹರಣೆ ಕೊಡೋದು ಅಂತಂದರೆ, ಇವಾಗ ನಾಟ್ಯದಲ್ಲಿ ಶಾಸ್ತ್ರ ಅಂತ ಮಾಡಿಕೊಂಡಾಗ ಕೆಲವೊಂದು ಹಸ್ತಮುದ್ರಿಕೆಗಳಿಗೆ ಇಂತಿಂಥ ಅರ್ಥ ಅಂತ ಇರುತ್ತೆ. ಇವಾಗ 1 ವರ್ಷ ತೋರಿಸ್ಬೇಕು ಅಥವಾ 100 ವರ್ಷ ಅಂತನ್ನೋದನ್ನು ತೋರಿಸ್ಬೇಕು ನಾಟ್ಯದಲ್ಲಿ. ಸೂಚಿ ಹಸ್ತ ಅಂದರೆ ತೋರು ಬೆರಳನ್ನು ಚಾಚಿ ಮೇಲಕ್ಕೆ ಇಟ್ಕೊಳ್ಳೋದು, ಅದನ್ನು ಒಂದು ವರ್ತುಲವಾಗಿ ಸುತ್ತಿ ತೋರಿಸಿದ್ರೆ ಬೆರಳನ್ನು 1 ವರ್ಷ ಅಂತ ಅರ್ಥ ಆಗ್ಬೋದು, 100 ಅಂತ ಬೇಕಾದರೂ ಆಗತ್ತೆ. ಈ ಸಂಕೇತ ಯಾತಕ್ಕೆ ಅಂತಂದರೆ, ಅದು ಶಾಸ್ತ್ರೀಯವಾದಂಥ ನಾಟ್ಯದ ಒಂದು ಸಂಕೇತ. ಅದು ಅನುಕೂಲವಾದ್ದು. ಅದನ್ನು ಅದೇ ತರಹ ಮಾಡಿದರೆ ಅದು ಅರ್ಥವಾಗುತ್ತೆ. ಯಾಕೆಂತಂದರೆ ಅಂದಿನಿಂದ ಅದು ಅದೇ ಥರ ಮಾಡಿ ಅರ್ಥವಾಗ್ತಾ ಇದೆ ಎಲ್ರಿಗೂ. ಅದನ್ನು ಬಿಟ್ಟು ಇನ್ನೇನೋ ಮಾಡಿದರೆ ಅದು ಸರಿ ಹೋಗೋದಿಲ್ಲ, ಅಷ್ಟೇನೇ, ಇನ್ನೇನಿಲ್ಲ. ಅದು ಅಶಾಸ್ತ್ರೀಯವಾಗುತ್ತೆ, ಘೋರವಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಉಪವಾಸ ಮಾಡೋದುಂಟು. ಏಕಾದಶಿ ದಿವಸ ಉಪವಾಸ, ಶಿವರಾತ್ರಿ ದಿವಸ ಉಪವಾಸ, ಈ ತರಹ ಎಲ್ಲ ಉಂಟು. ಆದರೆ ಇದರಲ್ಲಿ ಏನಾಗುತ್ತೆ, ಕೆಲವು ಉಪವಾಸಗಳು ತುಂಬ ಘೋರವಾಗಿರುತ್ತೆ. ಯಾಕೆ ಅಂತಂದರೆ ಕೈಲಾಗೋಲ್ಲ, ಅಷ್ಟಾಗಿ ಹುಷಾರಿರಲ್ಲ, ವಯಸ್ಸಾಗಿರುತ್ತೆ, ಉಪವಾಸ ಮಾಡೋದು ಕಷ್ಟ. ಅವರ ಮುಖ ನೋಡಿದರೆ ಎಷ್ಟು ಸುಸ್ತಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂಥವರು ಉಪವಾಸ ಮಾಡೋದರಿಂದ ಪ್ರಯೋಜನವೇ ಇರೋದಿಲ್ಲ. ಯಾಕೆ ಹಾಗೆ ಮಾಡಬೇಕು ಅಂತ ಅನಿಸುತ್ತೆ. ಅದರದ್ದು ಪಾಲನೆ ಇನ್ನೊಂದು ತರಹ ಆಗಿರುತ್ತೆ.
ಕೆಲವರು ಹರಿಸ್ಕೊಂಡಿರ್ತಾರೆ, ನೆಲದ ಮೇಲೆ ಊಟ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಇದು ಒಂದು ಅತಿರೇಕ ಆಗಿಬಿಡುತ್ತೆ. ತಮೋಗುಣದಿಂದ ಪ್ರೇರಿತವಾದ್ದು ಅಂತ ಕೃಷ್ಣ ಹೇಳೋದು ಇದನ್ನು ಮಾಡಬಾರ್ದು ಅಂತ. ಇದು ವಿಚಿತ್ರವಾದ ಹರಕೆ. ಅದು ನೆಲದ ಮೇಲೆ ಊಟ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೆಲನ ಒರೆಸ್ಕೊಂಡು ಅಲ್ಲಿ ಅನ್ನ ಹಾಕ್ಕೊಂಡು ಊಟ ಮಾಡೋದು, ಹಾಗೆ ಮಾಡ್ತಾರೆ. ಅದು ಸರಿ ಹೋಗೋದಿಲ್ಲ. ಅದು ಯಾವ ದೇವರಿಗೂ ಪ್ರೀತಿ ಆಗೋದಿಲ್ಲ ಆ ಥರ ಮಾಡೋದು. ಪಡೆದದ್ದನ್ನು ಪ್ರಸಾದ ಅಂತ ತಗೋಬೇಕು, ಹೌದು. ಎಲ್ಲಿಯೂ ಯಾವುದನ್ನು ಆಹಾರ ಅಂತ ಸ್ವೀಕರಿಸುವಂಥ ಮನೋಭಾವ ಇರಬೇಕು, ನಿಜ. ಆದರೆ ಅದನ್ನೇ ಕರಪಾತ್ರದಲ್ಲಿ ಸ್ವೀಕರಿಸು ಅನ್ನೋದು ಮುಖ್ಯ ಅಂತ ಹೇಳ್ತಾರೆ. ಕರಪಾತ್ರ ಅಂದ್ರೇನು? ಕೈಯಲ್ಲಿ. ಇವಾಗ ಪ್ರಸಾದ ನಾವು ಕೈಗೆ ತೊಗೊಂಡು ತಿಂತೀವಲ್ವೇ, ಅದೇ ಥರ ತಿನ್ನೋದು ಚಿತ್ತಶುದ್ಧಿಗೆ ಅನ್ನೋದನ್ನು ಮರೆತು ಬಿಟ್ಟು ಇನ್ನೇನೋ ಮಾಡಿದ್ರೆ ಅದು ಪ್ರಯೋಜನ ಆಗೋಲ್ಲ ಅಂತ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ. ಮದುವೆ ಮನೆಗೆ ಹೋಗೋದು. ಮದುವೆ ಮನೆಗೆ ಹೋಗಿ ಮುಖ್ಯವಾಗಿ ಮಾಡಬೇಕಾದ್ದೇನು? ವಧೂವರರಿಗೆ ಆಶೀರ್ವದಿಸಬೇಕು. ಅದನ್ನು ಬಿಟ್ಟು ಮದುವೆ ಮನೆಗೆ ಹೋಗ್ತಿದ್ದ ಹಾಗೆ ಬಾಗಿಲಲ್ಲೇ ಏನಾಗುತ್ತೆ, ಅಲ್ಲಿ ಕೂತಿರ್ತಾರಲ್ಲ 3-4 ಜನ ಟೇಬಲ್ ಹಾಕ್ಕೊಂಡು, ಅವರು ಸೆಂಟನ್ನು ಚಿಮುಕಿಸ್ತಾರೆ. ಆಮೇಲೆ ಒಬ್ಬರು ಪುಷ್ಪಗುಚ್ಛವನ್ನು ಕೊಡ್ತಾರೆ. ಅವರುಗಳು ಪರಿಚಯದವರಾಗಿರ್ತಾರೆ. ಅವ್ರ ಜೊತೆಯೇ ಇವರು ಮಾತಾಡ್ತಾ ನಿಂತ್ಕೊಂಡಿದ್ದು ಆ ಮಾತಿಗೆ ಕೊನೆಯೇ ಇರೋದಿಲ್ಲ. ಊಟದ ಹೊತ್ತಾಗಿ ಹೋಗ್ಬಿಡುತ್ತೆ. ಪಕ್ಕದ ಬಾಗಿಲಿಂದ ಕೆಳಗಡೆ ಹೋಗಿ ಊಟ ಮಾಡಿಕೊಂಡು ತಾಂಬೂಲನ್ನು ತಗೊಂಡು ಸೀದಾ ವಾಪಸ್ ಮನೆಗೆ ಬಂದುಬಿಡ್ತಾರೆ. ಇದರಿಂದ ಏನಾಗುತ್ತೆ? ಹುಡುಗನಿಗೆ ಏನು ಆಶೀರ್ವಾದ ಮಾಡಿದಾಗಲಿಲ್ಲ, ಪ್ರೆಸೆಂಟೇಷನ್ ಕೊಟ್ಟರೋ ಬಿಟ್ಟರೋ ಗೊತ್ತಾಗೋಲ್ಲ. ಈ ತರಹ ಮಾಡಬಾರ್ದು, ಇದು ಚೆನ್ನಾಗಿರೋದಿಲ್ಲ ಅಂತ. ವಿಶ್ವಾಸಾರ್ಹತೆ ನಿರ್ಲಿಪ್ತವಾದ್ದು, ನಿಸ್ವಾರ್ಥವಾದ್ದು, ಧರ್ಮವಾದ್ದು ಅಂತರ್ವಾಣಿ ಇರಬೇಕು. ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಸರಿಯಾಗಿದೆ, ಇದನ್ನು ಮಾಡು ಅಂತನ್ನೋಂಥ ಒಂದು ಸ್ಫುರಣೆ ಬರಬೇಕು. ಕೃಷ್ಣನಂತೆ ವಿಶ್ವಾಸಾರ್ಹನಾಗಿ ಇನ್ಯಾರಿದ್ದಾರೆ? ಧರ್ಮರಾಯನಿಗೆ ಕೃಷ್ಣನ ಮೇಲೆ ಬಹಳ ನಂಬಿಕೆ. ಅವನು ಕೃಷ್ಣನ ಯಾವಾಗಲೂ ಪ್ರತಿಯೊಂದಕ್ಕೂ ಸಲಹೆ ಕೇಳ್ತಾ ಇರ್ತಾನೆ. ಅವನು ರಾಜಸೂಯ ಯಾಗ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಾಗ ಎಲ್ಲರ ಅಭಿಪ್ರಾಯನೂ ಕೇಳಿದ್ದ ಅವನು. ಎಲ್ಲರೂ ಏನು ಹೇಳಿದರು? ನಿನ್ನ ಕೈಲಾಗತ್ತೆ, ನೀ ಮಾಡು ಅಂತ ಹೇಳಿದರು. ಬಂಧುವರ್ಗದವರು, ನೆಂಟರು, ಮಿತ್ರರು, ಇಷ್ಟರು, ನಾರದ, ಗುರುವರ್ಗಗಳು ಎಲ್ಲರೂ ಹೇಳಿದರು. ಆದ್ರೂ ಅವರೇನು ಮಾಡ್ತಾನೆ? ಕೃಷ್ಣನ ಕರೆಸ್ಬಿಟ್ಟು, ನೋಡು, ನನ್ನ ಮೇಲೆ ಪ್ರೀತಿಯಿಂದಲೋ, ಅಭಿಮಾನದಿಂದಲೋ, ಗೌರವದಿಂದಲೋ, ದಾಕ್ಷಿಣ್ಯದಿಂದಲೋ, ಭಯದಿಂದಲೋ ನೀ ಮಾಡು, ನಿನ್ನ ಕೈಲಾಗತ್ತೆ ಅಂತ ಹೇಳ್ತಾರೆ. ಅದೆಲ್ಲ ಸರಿ. ಆದರೆ ನನ್ನಲ್ಲಿ ಇಲ್ಲದೇ ಇರೋವಂಥ ಗುಣವನ್ನು ನೀನೊಬ್ಬ ಮಾತ್ರ ಹಾಗೆ ಹೇಳೋಲ್ಲ, ಇರೋ ಹಾಗೆ ಹೇಳ್ತೀಯ. ಅದಕ್ಕಾಗಿ ನಾನು ನಿನ್ನನ್ನು ಕೇಳ್ತಾ ಇರೋದು, ನೀನೇ ನನಗೆ ಪ್ರಮಾಣ ಹೇಳು ಅಂತ ಕೇಳ್ತಾನೆ ಧರ್ಮರಾಯ. ಇದು ಅಂತರ್ವಾಣಿ ಅಂತನ್ನೋದು ಇದು ತುಂಬ ಮುಖ್ಯ. ಇದು ಯಾವಾಗಲೂ ಮನಸ್ಸೇ ನಮಗೆ ಗುರು ಆಗುತ್ತೆ ಎಷ್ಟೋ ವೇಳೆ. ಅದರಂತೆ ನಾವು ನಡಿಬೇಕು ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿಗೆ ಸಮಯಾವಕಾಶ ಮುಗಿಸ್ತೇನೆ ನಾನು. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಮಾಮಿಯವರಿಗೂ ಸಹೋದರಿಯರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿವಸ ಚಿಂತನೆಗೆ 17ನೇ ಅಧ್ಯಾಯ ಶ್ರದ್ಧಾತ್ರಯ ವಿಭಾಗ ಯೋಗ, ಇದರದ್ದು ಒಂದು ಸ್ವಲ್ಪ ಭಾಗವನ್ನು ನೋಡೋಣ. ಇದರಲ್ಲಿ 6ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ದೇಹೇಂದ್ರಿಯಗಳೇ ಪ್ರಧಾನ ಅಂತ ಭಾವಿಸ್ಬಿಟ್ಟು ಅದಕ್ಕಾಗಿಯೇ ಮರುಳಾಗಿ ಇರೋವಂಥವರು ಬೇಕಾದಷ್ಟು ಜನ ಇರ್ತಾರೆ. ನಮ್ಮೊಳಗೆ ಪರಮಾತ್ಮ ಇದ್ದಾನೆ ಅಂತ ಅನ್ನೋದನ್ನು ಮರೆತು ಬಿಡ್ತಾರೆ. ಪರಮಾತ್ಮ ಎಲ್ಲೆಲ್ಲಿಯೂ ಇದ್ದಾನೆ ಅನ್ನೋದನ್ನು ಕೂಡ ಅವರು ತಿಳ್ಕೊಂಡಿರೋಲ್ಲ. ಲೋಕವನ್ನು ಹಿಂಸೆ ಮಾಡ್ತಾ ಇರ್ತಾರೆ. ಅವರೆಲ್ಲ ಅಸುರರು ಅಂತಲೇ ಹೇಳೋದು. ನನ್ನ ಆಜ್ಞೆಗೆ ವಿರುದ್ಧವಾಗಿ ಕೆಲಸ ಮಾಡ್ತಾರವರು. ಹೀಗೆ ಮಾಡೋದ್ರಿಂದ ಅವ್ರಿಗೆ ಸುಖದ್ದು ಒಂದು ಲೇಷ ಮಾತ್ರವೂ ಸಂಭವ ಇರೋದಿಲ್ಲ. ಅಂದರೆ ಅವ್ರಿಗೆ ಸುಖ ಅನ್ನೋದು ಸಿಗೋದೇ ಇಲ್ಲ ಅಂತ ತತ್ವವನ್ನು ಯಾವತ್ತೂ ಮರೆಯಬಾರ್ದು. ಇವತ್ತು ಭಯೋತ್ಪಾದನೆ ನಡೀತಾ ಇದೆಯಲ್ಲ, ಅವರು ಘೋರತರವಾಗಿ ತಮ್ಮ ದಂಡನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆತ್ಮಹತ್ಯಾದಳ ಮಹಾಭಾರತದ ಕಾಲದಲ್ಲಿಯೂ ಇತ್ತು. ಏನಪ್ಪ ಅಂತಂದರೆ ಸಂಶಪ್ತಕರು ಅಂತ ಅವರ ಹೆಸರು. ಅವರುಗಳು ಬೇಕಾದಷ್ಟು ಜನ ಇದ್ದರು. ಮಾಡು ಇಲ್ಲವೇ ಮಡಿ ಅನ್ನೋಂತಹ ಷರತ್ತು ಅವರದ್ದು. ಯುದ್ಧದಲ್ಲಿ ಸತ್ರೂ ಪರವಾಗಿಲ್ಲ, ವಾಪಸ್ಸು ಬರೋದಿಲ್ಲ ಅಂತ ಅವರು ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಬಂದಿರ್ತಾರೆ ಯುದ್ಧಕ್ಕೆ. ದುರ್ಯೋಧನನ ಕಡೆ ಇರ್ತಾರವರು. ಅರ್ಜುನನಿಗೆ ತೊಂದರೆ ಮಾಡೋದಕ್ಕೆ ಹೋಗ್ತೀವಿ ಅಂತ ದುರ್ಯೋಧನನಿಗೆ ಹೇಳಿರ್ತಾರೆ ಅವರು.
ಅರ್ಜುನನ ಗೆಲ್ತೀವಿ ಅಂತ ಅನ್ನೋದಿಲ್ಲ ಅವರಿಗೆ. ಅಭಿಮನ್ಯುನ ಅರ್ಜುನನಿಗೆ ಕಾಪಾಡೋಕ್ಕಾಗಬಾರ್ದು, ಆ ತರಹ ಮಾಡ್ತೀವಿ ಅಂತ. ದುರ್ಯೋಧನನ ಒಂದು ಉಪಾಯ ಏನು ಅಂತಂದರೆ ಧರ್ಮರಾಜನ ಜೀವಸಹಿತವಾಗಿ ಸೆರೆ ಹಿಡಿಬೇಕು ಅಂತ. ಅದಕ್ಕೋಸ್ಕರ ಅವನು ಬೇಕಾದ್ದೆಲ್ಲ ಉಪಾಯ ಮಾಡ್ತಾ ಇರ್ತಾನೆ. ಧರ್ಮರಾಜನಿಗೆ ಇದು ಗೊತ್ತಿರುತ್ತೆ. ಅದಕ್ಕೋಸ್ಕರ ಅರ್ಜುನ ಯಾವಾಗಲೂ ಧರ್ಮರಾಜನಿಗೆ ಕಾವಲಾಗಿರ್ತಾನೆ. ಅವನ ಹತ್ತಿರ ಅವನ ಒಂದು ಕೂದಲು ಕೂಡ ಕೊಂಕೋದಕ್ಕೆ ಅವಕಾಶ ಆಗಿರೋಲ್ಲ ಅವನು ಎದುರಿಗಿದ್ದಾಗ. ಆವತ್ತಿನ ದಿವಸ ಏನಾಯಿತು, ಅರ್ಜುನನ ಸಂಶಕ್ತಕರು ಬಂದು ಕಾಲು ಕೆರ್ಕೊಂಡು ಬಂದ ಹಾಗೆ ಯುದ್ಧಕ್ಕೆ ಬಂದರು. ವೀರನ ಧರ್ಮ ಏನು ಅಂತಂದರೆ ಯುದ್ಧಕ್ಕೇನು ಬಂದಾಗ ಇವನ ಹಿಂದೆ ಸರಿಬಾರ್ದಲ್ಲ, ಸರಿ ಅಂತ ಅರ್ಜುನ ಅವ್ರ ಜೊತೆಲಿ ಯುದ್ಧ ಮಾಡೋದಕ್ಕೆ ಹೋದ. ಈ ಕಡೆ ಏನಾಯಿತು, ಅಭಿಮನ್ಯು ಆ ಚಕ್ರವ್ಯೂಹನ ಪ್ರವೇಶಿಸಬೇಕಾಯಿತು. ಧರ್ಮರಾಯ ಅವರೆಲ್ಲ ಇವನ ಹಿಂದೆಯೇ ಹೋದರು. ಆದರೂ ಏನಾಯಿತು, ಜಯದ್ರಥ ಅಂತ ಒಬ್ಬ ಅವನು ದುಶ್ಶಳೆಯ ಗಂಡ ದುರ್ಯೋಧನನಿಗೆ ಭಾವ ಆಗಬೇಕು. ಅವನು ಇವರು 4 ಜನನ್ನು ತಡೆದುಬಿಟ್ಟ. ಧರ್ಮರಾಜ, ಭೀಮ, ನಕುಲ, ಸಹದೇವ ಇವರನ್ನ ಚಕ್ರವ್ಯೂಹದೊಳಗೆ ಅಭಿಮನ್ಯು ಏಕಾಗಿಯಾಗಿ ಹೋಗ್ಬಿಟ್ಟ. ಈ ಸಂಶಕ್ತಕರದು ಇದ್ದಿದ್ದೇ ಅದು. ಆ ಅಭಿಮನ್ಯುವನ್ನು ಕಾಪಾಡೋದಕ್ಕೆ ಅರ್ಜುನನಿಗೆ ಆಗಬಾರ್ದು ಅಂತ ಅರ್ಜುನನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗ್ಬಿಟ್ರು. ಆದರೆ ಏನಾಯಿತು, ಅಭಿಮನ್ಯು ಒಬ್ಬನೇ ಸಿಕ್ಕಾಕೊಂಡ್ಬಿಟ್ಟ. ಧರ್ಮರಾಯನ ಸೆರೆ ಹಿಡಿಯೋಕ್ಕಾಗಲಿಲ್ಲ. ಇದ್ದಂಥ ವ್ಯವಸ್ಥೆಯನ್ನು ತಪ್ಪಿಸೋದಕ್ಕೆ ಅಂತ ಅವರುಗಳು ಬಂದಿದ್ರಲ್ವೇ ಸಂಶಪ್ತಕರು. ಅರ್ಜುನನ್ನ ಅವತ್ತಿನ ದಿವಸ ಸಾಯಂಕಾಲದವರೆಗೂ ಯುದ್ಧ ಮಾಡ್ತಾನೇ ಇದ್ರವರು. ಹೀಗಾಗ್ಬಿಟ್ಟು ಈ ಆತ್ಮಹತ್ಯಾ ದಳದವರಿಗೆ ತಾನೂ ಕೆಟ್ಟು ಬೇರೆಯವರನ್ನು ಕೆಡಿಸಿದ ಅಂತ ಸಂಶಪ್ತಕರು ಕೊನೆಗೆ ಯಾರೂ ಉಳಿಲಿಲ್ಲ. ಅವರುಗಳು ಎಲ್ಲ ಹೊರಟೋಗ್ಬಿಟ್ರು. ಆದರೆ ಅವರು ಮಾಡ್ತಾ ಇದ್ದಿದ್ದು ಕೆಲಸ ಮಾತ್ರ ಬಲು ಕೆಟ್ಟದ್ದು. ಯಾಕೆಂತಂದರೆ ದುರ್ಯೋಧನನ ಜೊತೆ ಸೇರಿಕೊಂಡಿದ್ದೇ ಮೊದಲನೇ ಇದು. ಅದಕ್ಕೆ ಸರಿಯಾಗಿ ಧರ್ಮಕ್ಕೆ ವಿರುದ್ಧವಾಗಿ ಅವರು ಈ ತರಹ ಎಲ್ಲ ಕೆಲಸಗಳನ್ನು ಮಾಡಿದ್ರು. ಅಂದರೆ ಆಸುರಿ ಸ್ವಭಾವ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದನ್ನು ಹೇಳಿರೋದು ಕೃಷ್ಣ. ಅವರಿಗೆ ದೇಹೇಂದ್ರಿಯಗಳೇ ಮುಖ್ಯ, ಪರಮಾತ್ಮ ಮುಖ್ಯ ಅಲ್ಲ, ಧರ್ಮ ಮುಖ್ಯನ ಅಲ್ಲ ಅಂತ ಹೇಳಿ 7ನೇ ಶ್ಲೋಕದಲ್ಲಿ ಈ ಶ್ರದ್ಧೆ ತ್ರಿವಿಧವಾದ್ದು ಯಾವ ರೀತಿ ಅನ್ನೋದನ್ನು ಸತ್ವ, ರಜಸ್ಸು, ತಮೋ ಗುಣಗಳಿಗೆ ಅನುಸಾರವಾಗಿ ತೋರಿಸುವಾಗ ದಿಗ್ದರ್ಶಕವಾಗಿ ಮನುಷ್ಯ ಅನ್ನಗತ ಪ್ರಾಣ ಅನ್ನೋದನ್ನು ಹೇಳ್ತಾನೆ. ಮನುಷ್ಯನಿಗೆ ಆಹಾರ ಇಲ್ಲದೆ ಹೋದರೆ ಬಾಳೋದಕ್ಕಾಗೋದಿಲ್ಲ. ಹಾಗಾಗಿ ಮನುಷ್ಯರನ್ನು ಏನು ಅಂತ ಹೇಳೋದಕ್ಕೆ ಅವರ ಊಟ, ಅವರು ಏನು ಮಾಡ್ತಾರೆ, ಯಾವ ತರಹ ಆಹಾರವನ್ನು ಇಷ್ಟಪಡ್ತಾರೆ ಅಂತ ತಿಳಿದುಕೊಂಡ್ರೆ ಅವರ ಸ್ವಭಾವವನ್ನು ಹೇಳ್ಬೋದು, ಅವ್ರ ಮನೋಧರ್ಮ ಗೊತ್ತಾಗತ್ತೆ, ಆ ಆಹಾರಕ್ಕೆ ಅವರು ತೋರಿಸುವಂಥ ಪ್ರತಿಕ್ರಿಯೆಯಿಂದ ಗೊತ್ತಾಗತ್ತೆ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ. ಇದಕ್ಕೆ 1-2 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ, ಊಟ ಮಾಡುವಾಗ ಕೆಲವರು ಒಂದೊಂದು ತುತ್ತನ್ನು ಕೈನಲ್ಲಿ ತಗೊಂಡು ಅದನ್ನು ಉರುಳಿಸಿ ಊಟ ಮಾಡ್ತಾರೆ. ಅದಕ್ಕೇನು ಹೇಳಿದ್ದಾರೆ ಅಂತಂದರೆ, ಅಂಥವ್ರ ಸ್ವಭಾವ ಹರಟೆ ಮಲ್ಲತನ ಅಂತ, ತುಂಬ ಹರಟೆ ಪ್ರಿಯರವರು ಅಂತ ಹೇಳಿಬಿಟ್ಟು. ಶಬ್ದವಿಲ್ಲದೆ ಊಟ ಮಾಡ್ತಾರಲ್ಲ ಕೆಲವರು, ಗಂಭೀರವಾಗಿ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ, ಅವರುಗಳು ಸ್ವಭಾವ ಗಂಭೀರ ಅಂತ ಹೇಳೋದು. ರಾಮಯ್ಯ ಮಂತ್ರಿ ಅಂತ ಒಬ್ಬ ಇದ್ದ. ಅವನಿಗೆ ಒಂದು ಗ್ರಾಮನೇ ಜಹಗೀರಾಗಿತ್ತು. ಬೇಕಾದಂತೆ ಧಾನ್ಯ ಬರ್ತಾಯಿತ್ತು ಅವನ ಮನೆಗೆ. ಹಾಗಾಗಿ ಶ್ರೀರಾಮ ಕಟಾಕ್ಷದಿಂದ ಅವನಿಗೆ ಊಟಕ್ಕೆ ತೊಂದರೆ ಇರಲಿಲ್ಲ. ಅವನು ಒಂದು ತುತ್ತು ಅಂತಂದರೆ ತಾಳೆಹಣ್ಣಿನ ಪ್ರಮಾಣ, ತಾಳೆಹಣ್ಣು ಅಂತಂದರೆ ಒಂದು ಸುಮಾರು ದಪ್ಪ ಮೋಸಂಬಿ ಹಣ್ಣಿನ ಥರ ಅಂತ ಇಟ್ಕೋಬೋದು ಬೇಕಾದರೆ. ಆ ತುತ್ತುಗಳನ್ನು ತೂಗಿದರೆ ಎಂಥವರು ಬಡಿಸುವವರು ಬೆಚ್ಚಿ ಬೀಳಬೇಕು. ಹೀಗೆ ಒಂದು ಊಟದಿಂದ ಎಷ್ಟು ಗೋಚರವಾಗುತ್ತೆ ಅಂತನ್ನೋದು. ಹೀಗೆ ಒಬ್ಬ ಎಂತಹ ಆಹಾರವನ್ನು ಸಹಜವಾಗಿ ಅಭಿರುಚಿಯಿಂದ ಸೇವಿಸ್ತಾನೆ ಅನ್ನೋದನ್ನು ತಿಳ್ಕೊಂಡ್ರೆ ಅವನ ಗುಣ ಯಾವುದು ಅನ್ನೋದನ್ನು ಸಾಮಾನ್ಯವಾಗಿ ನಿರ್ಧರಿಸಬಹುದು. ಒಬ್ಬನು ಮಾಡುವಂಥ ಪೂಜೆ, ಪುನಸ್ಕಾರ, ದಾನ ಇವುಗಳಿಂದಲೂ ಕೂಡ ಸ್ವಭಾವವನ್ನು ಗುರುತಿಸಬಹುದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇಲ್ಲಿಗೆ ಸಮಯಾವಕಾಶ ಮುಗಿಯಿತು. ನಾನು ಇಲ್ಲಿಗೆ ಮುಗಿಸ್ತೇನೆ. ನಾಳೆ ಮತ್ತೆ ಮುಂದುವರಿಸ್ತೀನಿ. ನಿಮಗೆಲ್ರಿಗೂ ನಮಸ್ಕಾರ.